ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಮಕರ ರಾಶಿಯವರು ತಮ್ಮ ಜೀವನದಲ್ಲಿ ಸಕ್ಸಸ್ ಅಂದರೆ ತಮ್ಮ ಜೀವನದಲ್ಲಿ ಯಶಸ್ಸು ಕಾಣಬೇಕಂದ್ರೆ ಏನು ಮಾಡಬೇಕು, ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗಬೇಕೆಂದರೆ ನೀವು ಮಾಡಬೇಕಾದ ಸೀಕ್ರೆಟ್ ಯಾವುದು ಎಂಬುದನ್ನು ಪರಿಪೂರ್ಣವಾಗಿ ಇಂದಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ಅದಕ್ಕೂ ಮೊದಲು ನೀವು ಮಕರ ರಾಶಿಯವರಾಗಿದ್ದಲ್ಲಿ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನಮ್ಮ ಹೊಸ ಹೊಸ ಮಾಹಿತಿಯ ನೋಟಿಫಿಕೇಷನ್ ಪಡೆದುಕೊಳ್ಳಿ. ಹೌದು ಸ್ನೇಹಿತರೆ, ಇರುವಂತಹ 12 ರಾಶಿ ಚಕ್ರಗಳಲ್ಲಿ ಅತಿಯಾದ ಕಷ್ಟ ಹಾಗೂ ನೋವುಗಳನ್ನು ಸಹಿಸಿಕೊಳ್ಳುವಂಥ ತುಂಬ ಶಕ್ತಿ ಯಾರಿಗಾದರೂ ಇದೆಯೇ ಎಂದು ನೋಡಿದರೆ ಖಂಡಿತವಾಗಿಯೂ ಸಹ ಅದು ಮಕರ ರಾಶಿಯವರಾಗಿರುತ್ತಾರೆ. ಈ ಮಕರ ರಾಶಿಯವರಿಗೆ ಎಷ್ಟೇ ಕಷ್ಟಗಳು, ಅವಮಾನಗಳು, ಅಪಮಾನಗಳಾದರೂ ಸಹ ಆ ಎಲ್ಲ ನೋವನ್ನು ತಮ್ಮ ಮನಸ್ಸಿನಲ್ಲಿಯೇ ಇಟ್ಕೊಂಡು ತಮ್ಮ ಹೃದಯವನ್ನು ಕಲ್ಲು ಮಾಡಿಕೊಂಡು ಎಲ್ಲವನ್ನ ಸಹಿಸಿಕೊಂಡು ನಿಲ್ಲುವಂಥ ಮನಸ್ಥಿತಿ ಯಾರಿಗಾದರೂ ಇದೆ ಅಂದರೆ ಅದು ಮಕರ ರಾಶಿಯವರಾಗಿರುತ್ತಾರೆ. ಮಕರ ರಾಶಿಯವರಲ್ಲಿ ಕೆಲವೊಬ್ಬರು ಈ ಕಷ್ಟಗಳನ್ನು ಹಾಗೂ ನೋವುಗಳನ್ನು ಸಹಿಸಿಕೊಳ್ಳಲಾಗದೆ ಕೆಲವರು ರೆಬಲ್ ಆಗಿದ್ದವರನ್ನು ಸಹ ನಾವು ನೋಡಬಹುದು. ಆದರೆ ಮಕರ ರಾಶಿಯವರಲ್ಲಿ ಅತಿ ಹೆಚ್ಚು ಜನರು ಅಂದರೆ 100ಕ್ಕೆ 95ರಷ್ಟು ತುಂಬ ನೋವನ್ನು ಅನುಭವಿಸುತ್ತಾರೆ. ತಮ್ಮ ಜೀವನದಲ್ಲಿ ಆಗುವಂತಹ ಪ್ರತಿಯೊಂದು ನೋವನ್ನು ಎಲ್ಲಿಯೂ ಸಹ ಹೇಳದೆ, ಹೊರಗಡೆ ಯಾರೊಬ್ಬರಿಗೂ ಸಹ ತಮ್ಮ ನೋವನ್ನು ತಿಳಿಸದೆ, ಇಲ್ಲದ ಮನಸ್ಸಿನಲ್ಲಿ ತಮ್ಮ ಮನಸ್ಸನ್ನು ಆದಷ್ಟು ಕಲ್ಲು ಮಾಡಿಕೊಳ್ಳುವಂಥ ಮನಸ್ಥಿತಿ ಈ ಮಕರ ರಾಶಿಯವರಿಗಿರುತ್ತದೆ. ಬೇರೆಯವರು ಇವರ ಬಗ್ಗೆ ಏನೇ ಅಂದುಕೊಳ್ಳಲಿ, ಆಡಿಕೊಳ್ಳಲಿ, ಯಾರು ಎಷ್ಟೇ ಕಷ್ಟ ಹಾಗೂ ನೋವನ್ನು ಕೊಡಲಿ, ಮಕರ ರಾಶಿಯವರು ಇದ್ಯಾವುದಕ್ಕೂ ಕಿವಿಗೊಡದೆ, ಯಾರೊಬ್ಬರಿಗೂ ಹೇಳದೆ ತಮ್ಮ ನೋವನ್ನು ತಾವೇ ಅನುಭವಿಸುತ್ತಾ ಬಂಡೆಕಲ್ಲಿನ ರೀತಿಯಾಗಿ ನಿಂತುಕೊಂಡು ಆ ಎಲ್ಲ ಕಷ್ಟಗಳನ್ನು ಎದುರಿಸುತ್ತಾ ಮುನ್ನುಗ್ಗುತ್ತಾ ಮುಂದೆ ವಿಜಯವನ್ನು ಪಡೆದುಕೊಳ್ತಾರೆ. ಮಕರ ರಾಶಿಯವರ ಬಗ್ಗೆ ಯಾರೇ ಏನೇ ಅಂದುಕೊಂಡ್ರೂ ಸಹ ಅದರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಇವರು ಮುಂದಿನ ಗುರಿಯ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿರ್ತಾರೆ. ಇವರಿಗೆ ಮುಂದೆ ಗುರಿ ಮಾತ್ರ ಕಾಣುತ್ತಿರುತ್ತದೆ. ಮಕರ ರಾಶಿಯವರು ಇವರು ಆಗಬೇಕಾದಂತಹ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚು ಗಮನ ಹರಿಸುತ್ತಾರೆ. ಯಾವುದೇ ಕೆಲಸವಿರಲಿ ಅದನ್ನು ಪರಿಪೂರ್ಣವಾಗಿ ಮಾಡಿರುತ್ತಾರೆ. ಇವರು ಯಾವುದೇ ಕೆಲಸದಲ್ಲಿ ಕೈ ಹಾಕಿದರೂ ಸಹ ಜಯ ಇವರದ್ದೇ ಆಗಿರುತ್ತದೆ. ಇವರು ಹಿಡಿದ ಯಾವುದೇ ಕೆಲಸವಿರಲಿ ಆ ಕೆಲಸ ಆಗಬೇಕೆಂದು ಇವರು ಅಂದುಕೊಂಡ್ರೆ ಆ ಕೆಲಸವನ್ನು ಅರ್ಧಕ್ಕೆ ಬಿಡುವ ಪ್ರಶ್ನೆಯೇ ಇಲ್ಲ. ಆ ಕೆಲಸವನ್ನು ಮಾಡಿ ಮುಗಿಸುತ್ತಾರೆ. ಅದಕ್ಕಾಗಿ ಎಂತಹ ಪ್ರಯತ್ನ ಬೇಕಾದರೂ ಇವರು ಮಾಡುವುದಕ್ಕೆ ರೆಡಿ ಇರ್ತಾರೆ. ಮಕರ ರಾಶಿಯವರಿಗೆ ಯಾರೇ ಎಷ್ಟೇ ಕಷ್ಟ ಕೊಟ್ಟರೂ ಅದನ್ನು ಎದುರಿಸಿ ನಿಲ್ಲುವ ಧೈರ್ಯ ಹಾಗೂ ಸಾಮರ್ಥ್ಯ ತುಂಬ ಇರುತ್ತದೆ. ಕಷ್ಟ ಎನ್ನುವುದು ಇವತ್ತು ಇರುತ್ತೆ, ನಾಳೆ ಹೋಗುತ್ತೆ ಎನ್ನುವಂತಹ ಮನೋಭಾವವನ್ನು ಹೊಂದಿರುತ್ತಾರೆ. ಯಾವುದೇ ಕಷ್ಟ ಬರಲಿ ಅದನ್ನು ನಿಭಾಯಿಸ್ತೇನೆ ಎನ್ನುವ ಆತ್ಮಸ್ಥೈರ್ಯ ಇವರಲ್ಲಿರುತ್ತದೆ. ಇದು ಮಕರ ರಾಶಿಯವರಿಗೆ ತುಂಬ ಧನಾತ್ಮಕ ವಿಚಾರವಾಗಿರುತ್ತದೆ. ಇವರಿಗೆ ತಾಳ್ಮೆ ಎನ್ನುವುದು ಹೆಚ್ಚಿನದಾಗಿರುತ್ತದೆ. ಮಕರ ರಾಶಿಯವರು ತುಂಬ ಕಠಿಣ ಪರಿಶ್ರಮದ ಮೂಲಕ ಕೀರ್ತಿಯನ್ನು ಪಡೆಯುವಂತಹ ಭಾಗ್ಯ ಇವರದ್ದಾಗಿರುತ್ತದೆ. ಪ್ರೀತಿ ಇರಲಿ ಅಥವಾ ಒಂದು ವಸ್ತು ಇರಲಿ, ಮಕರ ರಾಶಿಯವರಿಗೆ ಯಾವುದು ಸಹ ಸುಲಭವಾಗಿ ಸಿಕ್ಕಿದ್ದಲ್ಲ. ಇವರೇ ಕಷ್ಟಪಟ್ಟು ತಮ್ಮ ಪರಿಶ್ರಮದಿಂದ ಆ ಶ್ರಮಕ್ಕೆ ಬೇಕಾಗಿರುವಂತಹ ಒಂದು ಪ್ರಯತ್ನ, ಆ ಪ್ರಯತ್ನಕ್ಕೆ ಬೇಕಾಗಿರುವಂತಹ ಆತ್ಮಸ್ಥೈರ್ಯ, ಅದಕ್ಕೆ ಬೇಕಾದಂತಹ ನಂಬಿಕೆ ಹಾಗೂ ತಾಳ್ಮೆಯಿಂದ ಪರಿಶ್ರಮ ಹಾಕಿ ಪ್ರತಿಯೊಂದನ್ನು ಸ್ವಯಂ ಪ್ರೇರಣೆಯಾಗಿ ಪಡೆದುಕೊಳ್ತಾರೆ. ಮಕರ ರಾಶಿಯವರು ತುಂಬ ಶ್ರಮಜೀವಿಗಳು. ಕೆಲಸದ ವಿಚಾರದಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ. ಅದಕ್ಕೆ ತಕ್ಕಂತೆ ಸಮಾಜದಲ್ಲಿ ಇವರಿಗೆ ಹೆಸರು, ಕೀರ್ತಿ, ಗೌರವ, ಪ್ರೀತಿ ಹಾಗೂ ವಿಶ್ವಾಸ ಸಿಗುವಂಥದ್ದು. ರಾಜಕೀಯ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜಕೀಯದಲ್ಲಿ ರಾಜಕೀಯ ಯಾರಾದರೂ ಮಾಡ್ತಾರೆ ಅಂದರೆ ಆ ರಾಜಕೀಯ ಮಾಡುವುದಕ್ಕೆ ಹೆಸರುವಾಸಿಯಾದ ರಾಶಿ ಎಂದರೆ ಇದೇ ಮಕರ ರಾಶಿ. ಈ ಮಕರ ರಾಶಿಯವರು ಒಂದು ರಾಜಕೀಯ ವಲಯದಲ್ಲಿ ತಮ್ಮ ಹೆಸರನ್ನು ಗುರುತಿಸಿಕೊಂಡಿರುತ್ತಾರೆ. ರಾಜಕೀಯ ಗುಣಗಳನ್ನು ತಮ್ಮ ಜೀವನದಲ್ಲಿ ರೂಢಿಸಿಕೊಂಡಿರುತ್ತಾರೆ. ಪ್ರತಿಯೊಂದು ರಾಜಕೀಯ ವಿಚಾರಗಳನ್ನು ತಪ್ಪದೇ ಪಾಲನೆ ಮಾಡ್ತಾ ಇರ್ತಾರೆ. ಪ್ರತಿ ವಿಷಯದಲ್ಲಿಯೂ ಸಹ ಸ್ವತಃ ಸತತ ಪ್ರಯತ್ನವನ್ನು ಇವರು ಸದಾ ಮಾಡ್ತಾ ಇರ್ತಾರೆ. ಮಕರ ರಾಶಿಯವರು ತಮಗೆ ಬೇಕಾದ ಕೆಲಸ ಕಾರ್ಯಗಳು ಆದಷ್ಟು ಬೇಗ ಆಗಬೇಕಾದ್ರೆ ಸ್ವಂತ ಬುದ್ಧಿವಂತಿಕೆಯಿಂದ ಆಲೋಚನೆ ಮಾಡಿ ಅದಕ್ಕೆ ಬೇಕಾದಂತಹ ಪ್ರಯತ್ನಗಳನ್ನು ಮಾಡಿ ಮುಗಿಸ್ತಾರೆ. ಇವರು ಒಮ್ಮೆ ಮನಸ್ಸಿಗೆ ಹಾಕಿಕೊಂಡ್ರೆ ಎಂಥದ್ದೇ ಕೆಲಸವಿರಲಿ ನೀರು ಕುಡಿದಷ್ಟು ಸುಲಭವಾಗಿ ಮಾಡಿ ಮುಗಿಸ್ತಾರೆ. ಮಾಡಬೇಕಾದಂತಹ ಕೆಲಸಗಳಿಗೆ ಬೇಕಾದ ಪ್ರಯತ್ನಗಳನ್ನು ಬಹಳ ತಾಳ್ಮೆಯಿಂದ ನಿರಂತರವಾಗಿ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇರ್ತಾರೆ.
ಯಾವುದೇ ಒಂದು ಕೆಲಸದಲ್ಲಿ ಯಾವುದೇ ರೀತಿಯ ತೊಂದರೆ ಬಂದರೆ ಆ ಕೆಲಸವನ್ನು ಅರ್ಧಕ್ಕೆ ಬಿಡದೆ ನಾನು ಆ ಕೆಲಸವನ್ನು ಬೇರೆ ರೀತಿಯಾಗಿ ಮಾಡ್ತೀನಿ ಎಂದು ಹೇಳಿ ಇವರ ಸ್ವಂತ ಬುದ್ಧಿವಂತಿಕೆಯಿಂದ ಅರ್ಥ ಮಾಡಿಕೊಂಡು ಬೇರೆ ರೀತಿಯಾಗಿರುವಂಥ ಕೆಲಸವನ್ನು ಸತತ ಪ್ರಯತ್ನವನ್ನು ಮಾಡಿ ಸತತ ಪ್ರಯತ್ನದಿಂದ ಆ ಕೆಲಸಕ್ಕೆ ಜಯವನ್ನು ಕಾಣುತ್ತಾರೆ. ಇದರಿಂದ ಪ್ರೀತಿ ವಿಶ್ವಾಸವನ್ನು ಗಳಿಸುವುದರ ಜೊತೆಗೆ ಉತ್ತಮವಾದ ಪ್ರತಿಫಲವನ್ನು ಪಡೆದುಕೊಳ್ತಾರೆ. ಮಕರ ರಾಶಿಯವರು ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ರೆ, ಒಂದು ವೇಳೆ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದರೆ ಯಾವುದೇ ಕಾರಣಕ್ಕೂ ಸಹ ಇವರು ಭಯಪಡುವುದಿಲ್ಲ ಹಾಗೂ ಸೋಲೆಂದು ಪರಿಗಣಿಸುವುದಿಲ್ಲ. ನಾನು ಒಂದು ದಿನ ಗೆದ್ದೇ ಗೆಲ್ತೀನಿ ಎನ್ನುವ ಮನಸ್ಥಿತಿಯಲ್ಲಿ ಧೈರ್ಯವಾಗಿ ಹೊರಗೆ ಬರ್ತಾರೆ. ಮಕರ ರಾಶಿಯವರು ಬರೀ ರಾಜಕೀಯ ಹಾಗೂ ಚುನಾವಣೆಗೆ ಮಾತ್ರ ಸೀಮಿತವಾಗಿರುವುದಿಲ್ಲ. ಇದು ಇವರ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಒಂದಾಗಿರುತ್ತದೆ. ಯಾರಾದರೂ ಮಕರ ರಾಶಿಯವರಿಗೆ ಅಡೆತಡೆಗಳನ್ನು ಮಾಡ್ತಾ ಇದ್ರೆ ಆ ಎಲ್ಲ ಅಡೆತಡೆಗಳನ್ನು ನಿಭಾಯಿಸಿ ಮುನ್ನುಗ್ಗಿ ತಮ್ಮ ಕೆಲಸ ಕಾರ್ಯಗಳು ಸಿದ್ಧಿಯಾಗುವ ಕಡೆ ಹೆಚ್ಚು ಗಮನ ಹರಿಸುತ್ತಾರೆ. ಮಕರ ರಾಶಿಯವರ ಜೀವನದಲ್ಲಿ ಯಾವುದೂ ಸಹ ಅಷ್ಟು ಸುಲಭವಾಗಿ ಆಗುವುದಿಲ್ಲ. ಇವರು ತುಂಬ ಬುದ್ಧಿವಂತರು ಹಾಗೂ ಶ್ರಮಜೀವಿಗಳು. ಇವರ ಒಂದು ಸ್ವಂತ ಬುದ್ಧಿವಂತಿಕೆಯಿಂದ ಪ್ರತಿಯೊಂದನ್ನು ತಾಳೆ ಮಾಡಿ ನಿರ್ಧಾರ ತೆಗೆದುಕೊಂಡು ಸ್ವತಂತ್ರವಾಗಿ ಬದುಕಲು, ತಮಗೆ ಇಷ್ಟವಾದ ವಸ್ತುಗಳನ್ನು ಖರೀದಿ ಮಾಡಿ ಐಷಾರಾಮಿ ಬದುಕನ್ನು ಕಟ್ಟಿಕೊಳ್ಳಲು ಮುಂದಾಗುತ್ತಾರೆ. ಮಕರ ರಾಶಿಯವರು ತಮ್ಮ ಸುಂದರವಾದ ಜೀವನವನ್ನು ಕಟ್ಟಿಕೊಳ್ಳಲು ಒಂದು ಯೋಜನೆ ಮಾಡಿ ಆ ಯೋಜನೆಯನ್ನು ಪರಿಪೂರ್ಣವಾಗಿ ಪ್ಲ್ಯಾನ್ ಮಾಡಿ ನೆಮ್ಮದಿಯ ಬದುಕು ನಡೆಸಬೇಕೆಂದು ನಿರ್ಧಾರ ತೆಗೆದುಕೊಂಡು ತುಂಬ ಶ್ರಮವಹಿಸಿ ಒಂದೊಳ್ಳೆ ಜೀವನವನ್ನು ಪಡೆದುಕೊಳ್ತಾರೆ. ಆದ್ದರಿಂದ ಮಕರ ರಾಶಿಯವರು ಹುಟ್ಟಿದಾಗ ಬಡತನ ಕಷ್ಟಗಳನ್ನು ತುಂಬ ನೋಡಿರುತ್ತಾರೆ. ಆದರೆ ಇವರಿಗೆ 30 ವರ್ಷಗಳು ಸಂಪೂರ್ಣವಾಗಿ ತುಂಬಿದ ನಂತರ ನಿಧಾನವಾಗಿ ಯಶಸ್ಸನ್ನು ಕಾಣ್ತಾ ಉನ್ನತ ಮಟ್ಟಕ್ಕೆ ಬಂದು ತಲುಪುತ್ತಾರೆ. ನಿಧಾನವೇ ಪ್ರಧಾನ ಎನ್ನುವ ರೀತಿಯಲ್ಲಿ ಒಳ್ಳೆಯ ಶ್ರೀಮಂತ ಬದುಕು ಕಟ್ಟಿಕೊಳ್ತಾರೆ. ಆದರೆ ಪ್ರೋಸೆಸ್ ನಿಧಾನವಾಗಿ ಆದರೂ ಇವರ ಬದುಕು ತುಂಬ ಅಚ್ಚುಕಟ್ಟಾಗಿರುತ್ತದೆ. ತಾಳಿದವನು ಬಾಳಿಯಾನು ಎನ್ನುವ ಮಾತನ್ನು ಚಾಚು ತಪ್ಪದೆ ಪಾಲಿಸುತ್ತಾರೆ. ಮಕರ ರಾಶಿಯ ಅಧಿಪತಿ ಶನಿ. ಶನಿದೇವ ಬಂದು ಕರ್ಮಫಲದಾತ. ಮಕರ ರಾಶಿಯಲ್ಲಿ ಜನ್ಮ ತಾಳಲು ನಿಜವಾಗಿಯೂ ಸಹ ಪುಣ್ಯ ಮಾಡಿರಬೇಕು. ಯಾಕಂದರೆ ಪುಣ್ಯ ಮಾಡಿದವರು ಮಾತ್ರ ಒಂದು ಮಕರ ರಾಶಿಯಲ್ಲಿ ಜನ್ಮ ತಾಳಲು ಸಾಧ್ಯ. ಇರುವಂತಹ 12 ರಾಶಿಗಳಲ್ಲಿ ಕುಂಭರಾಶಿ ಹೇಗೆ ಅತ್ಯಂತ ಶ್ರೇಷ್ಠವಾದ ರಾಶಿಯು, ಅದೇ ರೀತಿಯಾಗಿ ಮಕರ ರಾಶಿಯು ಸಹ ಅತ್ಯಂತ ವಿಶೇಷ ಹಾಗೂ ಶ್ರೇಷ್ಠವಾದ ರಾಶಿ ಎಂದೇ ಹೇಳಲಾಗುತ್ತದೆ. ಮಕರ ರಾಶಿಯವರು ಇವರದ್ದು ನೇರ ನಡೆ ನುಡಿ ಮತ್ತು ಇವರದ್ದಾಗಿರುತ್ತದೆ. ಹಾಗೆಯೇ ಇವರದ್ದು ಸ್ವಲ್ಪ ಹರಿತವಾದ ಮಾತು, ಅಂದರೆ ಹೊರಗೊಂದು ಒಳಗೊಂದು ಇರುವುದಿಲ್ಲ. ಮನಸ್ಸಿನಲ್ಲಿ ಹೇಗಿರುತ್ತೋ ಇರುವುದನ್ನು ಇದ್ದ ಹಾಗೆಯೇ ನೇರವಾಗಿ ಹೇಳಿಬಿಡ್ತಾರೆ. ಯಾವಾಗಲೂ ಇವರು ನೇರ ದಿಟ್ಟ ನಿರಂತರ ಎನ್ನುವ ರೀತಿಯಲ್ಲಿ ಬದುಕುವವರು. ಯಾವುದೇ ವಿಷಯ ಆಗಿರಲಿ ನೇರ ಏನು ನಡೀತಾ ಇದೆ ಇದನ್ನು ನೇರವಾಗಿ ಹೇಳುವಂಥ ಗುಣ ಈ ಮಕರ ರಾಶಿಯವರಿಗೆ ಹುಟ್ಟಿನಿಂದಲೇ ರಕ್ತಗತವಾಗಿ ಬಂದಿರುತ್ತದೆ. ಯಾರಾದರೂ ಮಕರ ರಾಶಿಯವರೊಂದಿಗೆ ಮಾತನಾಡಬೇಕಾದ್ರೆ ಸ್ವಲ್ಪ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ ಹಿಂದೆ ಮುಂದೆ ನೋಡಿಕೊಂಡು ಮಾತನಾಡುವುದು ಉತ್ತಮ. ಯಾಕಂದರೆ ನೀವೇನಾದರೂ ಸುಳ್ಳು ಹೇಳ್ತಾ ಇದ್ರೆ ಅಥವಾ ಯಾರಿಗಾದರೂ ಮೋಸ ವಂಚನೆ ಮಾಡ್ತಿದ್ರೆ, ನೀವು ಇವರಿಗೆ ಸುಳ್ಳು ಹೇಳ್ತಾ ಇದ್ರೆ ನಿಮ್ಮ ತಳುಕು ಬಳುಕನ್ನು ಬಲು ಬೇಗ ಗುರುತಿಸಿ ಇಮ್ಮಿಡಿಯೇಟ್ ಆಗಿ ನಿಮಗೆ ಅಲ್ಲೇ ಉಗಿದು ಬುದ್ಧಿ ಕಲಿಸುತ್ತಾರೆ. ಮುಯ್ಯಿಗೆ ಮುಯ್ಯಿ ಎನ್ನುವ ರೀತಿಯಲ್ಲಿ ನಿಮಗೆ ಸರಿಯಾದ ದಾರಿಯಲ್ಲಿ ನಡೆಯಲು ಆಜ್ಞೆ ಮಾಡುತ್ತಾರೆ. ಮಕರ ರಾಶಿಯವರು ಇವರದ್ದೇ ಆದ ಯಾವುದಾದರೂ ಕೆಲಸ ಆಗಬೇಕಂದ್ರೆ ತಮ್ಮ ಸ್ವಂತ ಬುದ್ಧಿವಂತಿಕೆಯಿಂದ ಹಾಗೂ ತಾಳ್ಮೆಯಿಂದ ಸಮಾಧಾನದಿಂದ ಎಲ್ಲವನ್ನ ಪರೀಕ್ಷಿಸಿ ಆಲೋಚನೆ ಮಾಡಿ ಕೆಲಸವನ್ನು ಪರಿಪೂರ್ಣವಾಗಿ ಮಾಡಿ ಮುಗಿಸುತ್ತಾರೆ. ಆದರೆ ಯಾರಾದರೂ ಇವರ ತಂಟೆಗೆ ಬಂದರೆ ಅಥವಾ ಸುಖಾಸುಮ್ಮನೆ ಗಲಾಟೆ ಗದ್ದಲ ಮಾಡಲು ಹೋದರೆ ಅಥವಾ ಪದೇ ಪದೇ ಖ್ಯಾತಿ ಹಾಗೂ ತೊಂದರೆಗಳನ್ನು ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಸಹ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ನಿಮಗೆ ಸರಿಯಾಗಿಯೇ ಬುದ್ಧಿ ಕಲಿಸುತ್ತಾರೆ. ನಿಮ್ಮ ಎದುರಿಗೆ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತನಾಡ್ತಾರೆ. ನಿಮ್ಮ ಅಹಂಕಾರ ಹಾಗೂ ದುರಹಂಕಾರವನ್ನು ಮಟ್ಟ ಹಾಕುತ್ತಾರೆ. ಮಕರ ರಾಶಿಯವರಿಗೆ ಒಂದು ವೇಳೆ ಬೇರೆಯವರ ತಪ್ಪೇನಾದರೂ ಕಾಣಿಸಿದರೆ ಅವರ ಎದುರಿಗಿರುವಂತಹ ವ್ಯಕ್ತಿಗೆ, ನೋಡು ನೀನು ಮಾಡ್ತಾ ಇರೋದು ದೊಡ್ಡ ತಪ್ಪು, ಇದನ್ನು ಮಾಡಬೇಡ, ನೀನು ಮಾಡ್ತಾ ಇರೋದು ಸರಿ ಇಲ್ಲ ಎಂದು ಹೇಳುವಂಥ ಖಡಕ್ ಗುಣವನ್ನು ಮಕರ ರಾಶಿಯವರು ಹೊಂದಿರುತ್ತಾರೆ. ಮಕರ ರಾಶಿಯವರು ಒಂದು ಸಮಯದಲ್ಲಿ ಯಾವ ರೀತಿಯಾಗಿ ಎಲ್ಲ ರೀತಿಯ ನೋವನ್ನು ಸಹಿಸಿಕೊಂಡು ಇರ್ತಾರೋ ಆ ಒಂದು ಕಷ್ಟಗಳನ್ನು ಸಹಿಸಿಕೊಳ್ಳೋದು ಮುಗಿದ ಮೇಲೆ ಎಲ್ಲರಿಗೂ ಸಹ ಒಳ್ಳೆಯದನ್ನೇ ಬಯಸ್ತೀರಿ. ಯಾಕಂದರೆ ಪ್ರತಿಯೊಂದು ನೋವುಗಳ ಸರಮಾಲೆಯನ್ನೇ ಅನುಭವಿಸಿ ಅದರಿಂದ ಮುಕ್ತಿ ಪಡೆದು ಬಂದಿರ್ತೀರಿ. ಹಾಗಾಗಿ ನೋವು ಎಂದರೆ ಏನು ಎನ್ನುವುದರ ಅರಿವು ನಿಮಗಿರುತ್ತದೆ.
ಮಕರ ರಾಶಿಯವರು ವಿಜ್ಞಾನ ಮತ್ತು ತಂತ್ರಜ್ಞಾನ ಎರಡರಲ್ಲಿಯೂ ಹಿಡಿತ ಎನ್ನುವುದು ತುಂಬ ಜಾಸ್ತಿ ಇರುತ್ತದೆ. ಈ ಒಂದು ತಂತ್ರಜ್ಞಾನದ ಮೇಲೆ ಇವರಿಗೆ ಏನಾದರೂ ಹೊಸದಾಗಿ ಒಂದು ಸಾಫ್ಟ್ವೇರ್ ಬಂದರೆ ಆ ಸಾಫ್ಟ್ವೇರ್ ಓಪನ್ ಮಾಡಿ ನೋಡಿ, ಅದರಲ್ಲಿರುವಂತಹ ಹಲವಾರು ಹೊಸ ಹೊಸ ಮಾಹಿತಿಯನ್ನು ಪಡೆಯುತ್ತೀರಿ. ಹೊಸದಾಗಿ ಏನೆಲ್ಲ ಅಪ್ಡೇಟ್ ಮಾಡಿದ್ದಾರೆ, ಯಾವೆಲ್ಲ ಹೊಸ ಆಪ್ಷನ್ಸ್ ಕೊಟ್ಟಿದ್ದಾರೆ ಎಲ್ಲವನ್ನೂ ಸಹ ಓಪನ್ ಮಾಡಿ ನಿಮ್ಮ ಬುದ್ಧಿವಂತಿಕೆಯಿಂದ ಆಲೋಚನೆ ಮಾಡಿ ಅದನ್ನು ಪೂರ್ತಿ ರಿಸರ್ಚ್ ಮಾಡಿ ಪ್ರತಿಯೊಂದು ಮಾಹಿತಿಯನ್ನು ಫೈಂಡ್ ಔಟ್ ಮಾಡುವಂಥ ಗುಣ ಖಂಡಿತವಾಗಿಯೂ ಸಹ ಈ ಮಕರ ರಾಶಿಯವರಿಗೆ ಹೆಚ್ಚಾಗಿರುವಂಥದ್ದು ನಾವು ಗಮನಿಸಬಹುದು. ಒಂದು ತಂತ್ರಜ್ಞಾನದ ಮೇಲೆ ಎಷ್ಟು ಹಿಡಿತ ಅಂದರೆ ಇದರಲ್ಲಿ ಏನೆಲ್ಲ ಮಾಡಬೇಕೆಂದು, ಏನೆಲ್ಲ ಕಲಿಯಬೇಕೆಂದು, ಮಾಹಿತಿಗಳನ್ನು ಹೇಗೆಲ್ಲ ಪಡೆಯಬೇಕು ಎನ್ನುವಂಥ ವಿಷಯಗಳನ್ನು ಇವರು ಕಲಿಯಬೇಕಾದ ಅವಶ್ಯಕತೆ ಇಲ್ಲ. ಇವರಿಗೆ ಬುದ್ಧಿಶಕ್ತಿ ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಪ್ರತಿಯೊಂದು ಮಾಹಿತಿಯನ್ನು ಇವರಾಗಿಯೇ ಕಲಿತುಕೊಳ್ತಾರೆ. ಮಕರ ರಾಶಿಯವರು ಹಾರ್ಡ್ ವರ್ಕಿಂಗ್ ನೇಚರ್ ಎನ್ನುವುದು ಬಹಳ ಜಾಸ್ತಿ ಇರುತ್ತದೆ. ಇದರ ಜೊತೆಗೆ ತುಂಬ ಶಿಸ್ತುಬದ್ಧವಾಗಿ ಕೆಲಸ ಕಾರ್ಯಗಳನ್ನು ಚಾಚು ತಪ್ಪದೆ ಮಾಡ್ತಾರೆ. ಯಾವುದೇ ಕೆಲಸವನ್ನು ಸಹ ಸುಮ್ಮನೆ ಬೇಕಾಬಿಟ್ಟಿ ಮಾಡುವುದಿಲ್ಲ. ಟೈಮ್ ಸೆನ್ಸ್ ಅಂದರೆ ಸಮಯ ಪ್ರಜ್ಞೆ ಎನ್ನುವುದು ತುಂಬ ಚೆನ್ನಾಗಿ ಫಾಲೋ ಮಾಡ್ತಾ ಇರ್ತಾರೆ. ಸಮಯಕ್ಕೆ ತುಂಬ ಮಹತ್ವವನ್ನು ನೀಡ್ತಾರೆ. ಮಕರ ರಾಶಿಯವರು ಜೀವನದಲ್ಲಿ ನಾನು ಚೆನ್ನಾಗಿರಬೇಕು, ಏಳಿಗೆ ಹೊಂದಬೇಕು, ಅಭಿವೃದ್ಧಿಯಾಗಬೇಕು, ದಿನನಿತ್ಯ ಬಳಸುವ ವಸ್ತುಗಳನ್ನು ಖರೀದಿ ಮಾಡಬೇಕು, ಎಲ್ಲರಂತೆ ನಾವು ಸಹ ಜೀವನವನ್ನು ಒಂದು ಮಟ್ಟಕ್ಕೆ ಬೆಳೆಯಬೇಕು ಹಾಗೂ ಐಷಾರಾಮಿ ಜೀವನ ಕಟ್ಟಿಕೊಳ್ಬೇಕು, ಎಲ್ಲರಂತೆ ನಾನು ಸಹ ಜೀವನದಲ್ಲಿ ಖುಷಿಯಾಗಿರಬೇಕು ಅಂತ ಫಿಕ್ಸ್ ಆದರೆ ಮುಗೀತು, ಅದನ್ನು ಮಾಡೇ ಮಾಡ್ತಾರೆ. ಈ ಮಕರ ರಾಶಿಯವರಿಗೆ ಮೂಲವಾಗಿ ಕಾಡುವಂತಹ ಸಮಸ್ಯೆ ಏನು ಅಂದರೆ ಇವರಿಗೆ ಶತ್ರುಗಳು ಜಾಸ್ತಿ ಇರುತ್ತಾರೆ. ಇವರಿಗೆ ಶತ್ರುಗಳು ಬೇರೆ ಎಲ್ಲಿಯೂ ಹೊರಗಡೆ ಇರುವುದಿಲ್ಲ. ಹಿತಶತ್ರುಗಳೇ ಇವರಿಗೆ ತುಂಬ ಇರುತ್ತಾರೆ ಹಾಗೂ ಅಕ್ಕಪಕ್ಕದಲ್ಲೇ ಇರುವಂತಹ ಶತ್ರುಗಳೇ ಇವರಿಗೆ ಮೋಸ ಮಾಡ್ತಾರೆ. ಇವರು ದಿನವಿಡೀ ಶತ್ರುಗಳನ್ನು ನೋಡಿಕೊಂಡೇ ಪ್ರತಿದಿನ ಬೀಳಬೇಕಾಗುತ್ತದೆ ಹಾಗೂ ಪ್ರತಿದಿನ ಕತ್ತಲಾಗುತ್ತದೆ. ಇವರ ಜೊತೆಯಲ್ಲಿಯೇ ಇರುವವರೇ ಇವರಿಗೆ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಇವರ ಏಳಿಗೆಯನ್ನು ರಕ್ತ ಸಂಬಂಧಿಗಳು ಸಹಿಸಿಕೊಳ್ಳೋದಿಲ್ಲ. ರಕ್ತ ಸಂಬಂಧಿಗಳೇ ಇವರಿಗೆ ದೊಡ್ಡ ಶತ್ರುಗಳು. ಇವರು ಮಾಡುವಂತಹ ಕೆಲಸ ಅಥವಾ ವ್ಯವಹಾರಗಳನ್ನು ನೀವು ಜೊತೆಯಲ್ಲಿಯೇ ಮಾಡ್ತಾ ಇರ್ತಾರೆ. ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನು ಜೊತೆಯಲ್ಲಿಯೇ ಮಾಡ್ತಾ ಇರ್ತಾರೆ. ಆದರೆ ಮಕರ ರಾಶಿಯವರಿಗೆ ಮೊದಲೇ ಗೊತ್ತಿರುತ್ತದೆ, ನನಗೆ ನನ್ನ ಜೊತೆಯಲ್ಲಿಯೇ ಇರುವವನು ನನಗೆ ಮೋಸ ಮಾಡ್ತಿದ್ದಾನೆ ಎಂದು ಗೊತ್ತಿದ್ದರೂ ಸಹ ಆದರೂ ಏನೂ ಮಾಡದಂತಹ ಪರಿಸ್ಥಿತಿಯಲ್ಲಿ ಮಕರ ರಾಶಿಯವರಿರುತ್ತಾರೆ. ಮಕರ ರಾಶಿಯವರಿಗೆ ತುಂಬ ತಾಳ್ಮೆ ಇರುತ್ತದೆ. ಜೊತೆಗೆ ಯಾರೆಲ್ಲ ಏನೆಲ್ಲ ತಪ್ಪು ಮಾಡಿದ್ದೀರಾ ಎನ್ನುವಂಥ ನಿಜ ಸಂಗತಿ ಇವರ ಕಣ್ಣ ಮುಂದೆಯೇ ತೋರಿಸುವಂಥ ವ್ಯಕ್ತಿಗಳಾಗಿರುತ್ತಾರೆ. ಸಮಯಕ್ಕಾಗಿ ಮಕರ ರಾಶಿಯವರು ಕಾಯುತ್ತಾರೆ. ಅವರಿಗೆ ಒಂದಲ್ಲ ಒಂದು ದಿನ ತಿರುಗೇಟು ಕೊಡುತ್ತಾರೆ. ಕಾಲಾಯ ತಸ್ಮೈ ನಮಃ ಎನ್ನುವ ಗಾದೆಯನ್ನು ಪರಿಪೂರ್ಣವಾಗಿ ಪಾಲಿಸುತ್ತಾರೆ. ಮಕರ ರಾಶಿಯವರ ಜೊತೆಯಲ್ಲಿ ಯಾರಾದರೂ ವ್ಯಾಪಾರ ಅಥವಾ ವ್ಯವಹಾರ ಮಾಡಬೇಕೆಂದರೆ ನೀವು ಅವರಿಗೆ ಎಷ್ಟು ಕಷ್ಟವನ್ನು ಕೊಡ್ತೀರೋ ಕೊಡಿ, ಆದರೆ ಅದನ್ನು ಬಡ್ಡಿ ಸಮೇತ ವಾಪಸ್ ತೆಗೆದುಕೊಳ್ಳುವುದಕ್ಕೆ ನೀವು ಸಹ ರೆಡಿಯಾಗಿರಬೇಕಾಗುತ್ತದೆ. ಮಕರ ರಾಶಿಯವರಿಗೆ ಅವರ ಕಲ್ಚರ್ ಅಂದರೆ, ಸಂಸ್ಕೃತಿ ಅಂದರೆ ತುಂಬ ಇಷ್ಟವಿರುತ್ತದೆ. ಇವರ ಸಂಸ್ಕಾರ ಹಾಗೂ ಸಂಸ್ಕೃತಿಯನ್ನು ಎಷ್ಟೋ ಜನರು ಫಾಲೋ ಮಾಡುತ್ತಿರುತ್ತಾರೆ. ಅಷ್ಟರ ಮಟ್ಟಿಗೆ ಸಂಸ್ಕಾರ ಹಾಗೂ ಸಂಸ್ಕೃತಿಯನ್ನು ಉಳಿಸಿಕೊಂಡಿರುತ್ತಾರೆ. ಮಕರ ರಾಶಿಯ ಅಧಿಪತಿ ಯಾರು ಅಂದರೆ ಶನಿ, ಕರ್ಮಫಲದಾತ ಆಗಿರುವುದರಿಂದ ಮಕರ ರಾಶಿಯವರ ಗಂಡ ಹೆಂಡತಿ ಮಧ್ಯೆ ಕಲಹಗಳು ಹಾಗೂ ಸಮಸ್ಯೆಗಳು ಕಂಡುಬರುತ್ತಿದ್ರೆ, ಆರೋಗ್ಯದಲ್ಲಿ ಸಮಸ್ಯೆಗಳು ಕಂಡುಬಂದರೆ, ಆಗಾಗ ಹಣಕಾಸು ಸಮಸ್ಯೆಗಳಿದ್ರೆ, ಮದುವೆಯಲ್ಲಿ ವಿಳಂಬವಾಗುತ್ತಿದ್ರೆ, ಶತ್ರುಗಳ ಕಾಟ ಜಾಸ್ತಿ ಇದ್ದರೆ ಹಾಗೂ ಮಾಹೆಯಲ್ಲಿ ಕಷ್ಟಗಳೇ ಇದ್ದರೆ, ಮನೆಯಲ್ಲಿ ನೆಮ್ಮದಿ ಇಲ್ಲದಿದ್ದರೆ, ಈ ಎಲ್ಲದಕ್ಕೂ ಕಾರಣ ಎಂದು ನೋಡೋದಾದರೆ ನಿಮ್ಮ ಜಾತಕದ ಪ್ರಕಾರ ಶನಿಯು ಯಾವ ಸ್ಥಾನದಲ್ಲಿದ್ದಾರೆ, 7ನೇ ಮನೆಯಲ್ಲಿ ಯಾವ ಗ್ರಹ ಇದೆ ಅನ್ನೋದು ತುಂಬ ಮುಖ್ಯವಾಗಿರುತ್ತದೆ. ಶನಿಗ್ರಹ ಏನಾದರೂ ಬಾಧಕ ಸ್ಥಾನದಲ್ಲಿದ್ದಲ್ಲಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಬಹಳ ವಿಳಂಬವಾಗ್ತಾ ಇರುತ್ತದೆ. ನಿಮ್ಮ ಜಾತಕದಲ್ಲಿ ನಿಮಗೆ ಪಾಸಿಟಿವ್ ಎನರ್ಜಿ ಕೊಡುವವನೇ ಶನಿದೇವ. ಒಂದು ವೇಳೆ ಶನಿಯು ಬಾಧಕ ಸ್ಥಾನದಲ್ಲಿದ್ದಾಗ ಪ್ರತಿಯೊಂದು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುತ್ತದೆ. ಶನಿಯು ಒಳ್ಳೆ ಸ್ಥಾನದಲ್ಲಿದ್ದಾಗ ನೀವು ಬ್ಲೂ ಸಫೈರ್ ಅಂದರೆ ನೀಲಿ ಬಣ್ಣದ ಹರಳಿನ ಮಣಿಯನ್ನು ಧರಿಸಬೇಕು. ಅದರಲ್ಲಿಯೂ ಸಹ ನಿಮ್ಮ ಬಲಗೈನ ಮಧ್ಯದ ಬೆರಳಿಗೆ ಈ ಹರಳಿನ ಉಂಗುರವನ್ನು ಧಾರಣೆಯನ್ನು ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಹಾಗೂ ಇದರಿಂದ ನಿಮ್ಮ ಪ್ರತಿಯೊಂದು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಗೆಲುವು ನಿಮ್ಮದೇ ಆಗುತ್ತದೆ. ಒಂದು ವೇಳೆ ಶನಿಯು ಬಾಧಕ ಸ್ಥಾನದಲ್ಲಿದ್ದಾಗ ನೀವು ಈ ನೀಲಿ ಬಣ್ಣದ ಹರಳನ್ನು ಧರಿಸಿದರೆ ನಿಮಗಿರುವಂತಹ ಹಲವು ಬಾಧೆಗಳು ಇನ್ನೂ ಜಾಸ್ತಿಯಾಗುತ್ತದೆ. ಆದ್ದರಿಂದ ಒಮ್ಮೆ ನಿಮ್ಮ ಜಾತಕವನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ತಿಳಿದುಕೊಂಡು ಆನಂತರ ನಿಮಗೆ ಸರಿಹೊಂದುವ ರತ್ನದ ಹರಳನ್ನು ಬಳಸುವುದು ಉತ್ತಮವೆಂದು ಹೇಳ್ಬೋದು.
ಮಕರ ರಾಶಿಯವರ ಕೆಲವೊಬ್ಬರು ಇವರ ಜೀವನದಲ್ಲಿ ರಾಜಯೋಗ ಇದ್ರೂ ಸಹ ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿಯ ಹಾಗೆ ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾರೆ. ಆದರೆ ಇನ್ನು ಕೆಲವೊಬ್ಬರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲದೇ ಇದ್ರೂ ಸಹ ಇವರ ಜೀವನದಲ್ಲಿ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಕಾಣ್ತಾರೆ. ಇದಕ್ಕೆ ಕಾರಣ ಏನೆಂದರೆ, ಯಾವ ದಾರಿಯಲ್ಲಿ ಹೋದರೆ ನನಗೆ ಒಳ್ಳೆಯದಾಗುತ್ತದೆ, ಜೀವನದಲ್ಲಿ ಹೇಗೆಲ್ಲ ಸಕ್ಸಸ್ ಆಗ್ತೀನಿ, ಯಾವ ರೀತಿಯ ವ್ಯಾಪಾರ ಅಥವಾ ಯಾವ ಬಿಸ್ನೆಸ್ ಮಾಡಿದರೆ ಲಾಭವಾಗುತ್ತದೆ ಹಾಗೂ ಯಾವ ದುಡಿಮೆನನ್ನು ಕೈ ಹಿಡಿಯುತ್ತದೆ ಎನ್ನುವಂಥ ವಿಚಾರಗಳನ್ನು ಬಹಳ ಸೂಕ್ಷ್ಮವಾಗಿ ಮತ್ತು ಪರಿಪೂರ್ಣವಾಗಿ ತಿಳಿದುಕೊಂಡಿರುತ್ತಾರೆ. ಇನ್ನು ಮಕರ ರಾಶಿಯವರು ತಮ್ಮ ಜೀವನದಲ್ಲಿ ಇದುವರೆಗೂ ಪಡಬಾರದ ಕಷ್ಟಗಳನ್ನೆಲ್ಲ ಅನುಭವಿಸಿದ್ದೀರಾ. ಪ್ರತಿಯೊಂದು ವಿಚಾರದಲ್ಲೂ ತುಂಬ ಕಷ್ಟಪಟ್ಟಿದ್ದೀರಾ. ಈ ಎಲ್ಲದರಿಂದಲೂ ಸಹ ಮುಕ್ತಿ ಪಡೆಯುವಂತಹ ಕಾಲ ನಿಮಗೆ ಕೂಡಿ ಬಂದಿದೆ. ನೀವು ನಿಮ್ಮ ಜೀವನದಲ್ಲಿ ಬಹಳ ಕಷ್ಟಕರವಾದ ನೋವುಗಳನ್ನು ಅನುಭವಿಸಿದ್ದೀರಾ. ಈ ಎಲ್ಲ ಕಷ್ಟಗಳಿಂದ ಹೊರಬರಬೇಕು ಅಂದರೆ ಈ ಒಂದು ಬಹಳ ಉಪಯುಕ್ತವಾದ ಈ ಒಂದು ತಂತ್ರವನ್ನು ಮಾಡಿ ನೋಡಿ. ನಿಮ್ಮೆಲ್ಲ ಪ್ರತಿಯೊಂದು ಕಷ್ಟಗಳಿಂದ ಆದಷ್ಟು ಬೇಗ ಹೊರಬಂದು ಅಭಿವೃದ್ಧಿಯ ಕಡೆಗೆ ಸಾಗುತ್ತೀರಿ. ಸಾಧ್ಯವಾದಲ್ಲಿ ನಿಮ್ಮ ಜೀವನದಲ್ಲಿ ಅದೇ ಜಗಳ ಜಂಜಾಟದ ನೋವನ್ನು ಅನುಭವಿಸಬೇಕಾಗುತ್ತದೆ. ಇನ್ನೂ ಅನೇಕ ದೊಡ್ಡ ದೊಡ್ಡ ಸಂಕಷ್ಟಗಳನ್ನು ದಿನನಿತ್ಯ ಎದುರಿಸಬೇಕಾಗುತ್ತದೆ. ಹಾಗಾಗಿಯೇ ಈ ಒಂದು ತಂತ್ರವನ್ನು ತಪ್ಪದೆ ಮಾಡಿಕೊಳ್ಳಿ. ಈ ಒಂದು ತಂತ್ರವನ್ನು ಮಾಡಿಕೊಳ್ಳುವುದು ಹೇಗೆ ಎನ್ನುವುದನ್ನು ನೋಡೋಣ ಬನ್ನಿ. ಮಕರ ರಾಶಿಯವರು ಈ ಒಂದು ತಂತ್ರವನ್ನು ಸೋಮವಾರದ ದಿನದಂದು ಮಾಡಿಕೊಂಡ್ರೆ ಉತ್ತಮ ಫಲವನ್ನು ಕೊಡುತ್ತದೆ. 11 ಸೋಮವಾರಗಳ ಕಾಲ ಈ ತಂತ್ರವನ್ನು ಮಾಡಿದರೆ ಖಂಡಿತವಾಗಿಯೂ ಸಹ ನಿಮ್ಮ ಜೀವನದಲ್ಲಿ ಅಡೆತಡೆಗಳಿಲ್ಲದೆ ಯಾವುದೇ ತೊಂದರೆ ಇಲ್ಲದೆ ಯಶಸ್ಸನ್ನು ಹೊಂದುವಿರಿ. ಈ ತಂತ್ರವನ್ನು ಮಾಡಿಕೊಳ್ಳುವುದು ಹೇಗೆ ಅಂದರೆ, ಹಸುವಿನ ಹಾಲನ್ನು ತೆಗೆದುಕೊಳ್ಬೇಕು. ಯಾವುದೇ ಕಾರಣಕ್ಕೂ ಸಹ ಪ್ಯಾಕೆಟ್ ಹಾಲನ್ನು ಉಪಯೋಗಿಸಬಾರದು. ಬೆಳಗ್ಗೆ ಸಮಯದಲ್ಲಿ ಹಸುವಿನ ಕೆಚ್ಚಲಿನಿಂದ ಕರೆಯುವಂಥ ಶುದ್ಧವಾದ ಹಾಲನ್ನು ಮಾತ್ರ ತೆಗೆದುಕೊಳ್ಬೇಕು. ಸ್ವಲ್ಪ ಪ್ರಮಾಣದ ಹಾಲನ್ನು ತೆಗೆದುಕೊಳ್ಬೇಕು. ಆ ಹಾಲನ್ನು ತೆಗೆದುಕೊಂಡು ಶಿವನ ದೇವಸ್ಥಾನಕ್ಕೆ ಹೋಗಬೇಕು. ಆ ಹಾಲಿಗೆ ಸ್ವಲ್ಪ ಪ್ರಮಾಣದ ಶುದ್ಧವಾದ ನೀರನ್ನು ಹಾಕಿ 1 ಲೀಟರಷ್ಟು ಹಾಲನ್ನು ತೆಗೆದುಕೊಂಡು ಹೋಗಬೇಕು. ಇದಕ್ಕೆ ಸ್ವಲ್ಪ ಶುದ್ಧವಾದ ನೀರನ್ನು ಸೇರಿಸಿ ನಂತರ ಈ ಮಿಶ್ರಣದ ಹಾಲನ್ನು ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿ. ಸಾಧ್ಯವಾದರೆ ನೀವೇ ನಿಮ್ಮ ಕೈಯಿಂದ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕವನ್ನು ಮಾಡಿ. ಯಾವ ದೇವಸ್ಥಾನದಲ್ಲಿ ಶಿವಲಿಂಗ ಮುಟ್ಟಲು ಪರ್ಮಿಷನ್ ಇರುತ್ತದೆಯೋ ಅಂತಹ ಶಿವನ ದೇವಸ್ಥಾನದಲ್ಲಿ ನೀವು ಈ ತಂತ್ರವನ್ನು ಮಾಡಿ ಶಿವಲಿಂಗಕ್ಕೆ ಅಭಿಷೇಕ ಮಾಡುವಾಗ ಶಿವಸ್ತೋತ್ರವನ್ನು ಭಕ್ತಿಯಿಂದ ಪಠಿಸಬೇಕು. ಓಂ ನಮಃ ಶಿವಾಯ ನಮಃ ಎನ್ನುವ ಮಂತ್ರವನ್ನು ಪಠಿಸುತ್ತಾ ಮನದಲ್ಲಿ ಶಿವನನ್ನು ಪೂಜಿಸಿ ನಮಸ್ಕರಿಸಿ. ಈ ರೀತಿಯಾಗಿ ಸತತವಾಗಿ 11 ಸೋಮವಾರಗಳ ಕಾಲ ತಪ್ಪದೆ ನಿರಂತರವಾಗಿ ನೀವು ಹೀಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಬಹಳ ಬೇಗ ಯಶಸ್ಸನ್ನು ಕಾಣ್ತೀರಾ. ಶಿವನು ತನ್ನ ಭಕ್ತರಿಗೆ ಹಾಗೂ ಭಕ್ತಿಗೆ ಬಹಳ ಬೇಗ ಒಲಿದು ಯಶಸ್ಸನ್ನು ಕೊಡುತ್ತಾನೆ. ಶನಿದೇವನು ಸಹ ಪೂಜೆ ಮಾಡಿದ್ದು ಸಾಕ್ಷಾತ್ ಶಿವನನ್ನು ಬಿಟ್ಟರೆ ಬೇರೆ ಯಾರನ್ನೂ ಅಲ್ಲ. ಮಕರ ರಾಶಿಯವರು ಸಾಮಾನ್ಯವಾಗಿ ನೀವು ಈ ಆಂಜನೇಯ ಸ್ವಾಮಿಯನ್ನು ಪೂಜಿಸಿದರೆ ತುಂಬ ಒಳ್ಳೆಯದು. ಮಕರ ರಾಶಿಯವರಿಗೆ ಹಾಗೂ ಕುಂಭ ರಾಶಿಯವರಿಗೆ ಒಳ್ಳೆಯದಾಗುತ್ತದೆ ಎಂದು ಹೇಳಲಾಗುತ್ತದೆ. ಏಕೆಂದರೆ ಶಿವಪೂಜಿತ ಶನಿ ಎಂದು ಹೇಳುವುದರಿಂದ, ಹಾಗಾಗಿ ಶಿವನ ಆರಾಧನೆ ಮಾಡುವುದರಿಂದ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಸಹ ಸಂಪೂರ್ಣವಾಗಿ ಒಂದೊಂದಾಗಿ ನಿವಾರಣೆಯಾಗುತ್ತದೆ. ಶಿವನು ಅಲಂಕಾರ ಪ್ರಿಯನಲ್ಲ, ಅಭಿಷೇಕ ಪ್ರಿಯ. ಹಾಗಾಗಿ ಶಿವನನ್ನು ಒಲಿಸಿಕೊಳ್ಳುವುದು ತುಂಬ ಸುಲಭ. ಮಕರ ರಾಶಿಯವರಿಗೆ ದೇವರು ಒಳ್ಳೆಯದನ್ನೇ ಮಾಡಲಿ ಎಂದು ಕೇಳಿಕೊಳ್ಳೋಣ. ಸರಿ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸ್ತೇನೆ. ಈ ಮಾಹಿತಿಯನ್ನು ನಿಮ್ಮೆಲ್ಲ ಮಕರ ರಾಶಿಯ ಸ್ನೇಹಿತರಿಗೂ ಹಾಗೂ ಸಂಬಂಧಿಕರಿಗೂ ಆದಷ್ಟು ತಪ್ಪದೇ ಶೇರ್ ಮಾಡಿ ತಿಳಿಸಿ. ಬನ್ನಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಎಲ್ಲರೂ ತಪ್ಪದೇ ಶ್ರೀ ಶನೇಶ್ವರ ಸ್ವಾಮಿಯೇ ನಮಃ ಎಂದು ಕಮೆಂಟ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಮಕರ ರಾಶಿಯು ರಾಶಿಚಕ್ರದ 10ನೇ ಚಿಹ್ನೆಯಾಗಿದ್ದು ಈ ರಾಶಿಯನ್ನ ಶನಿಯು ಆಳುತ್ತಾನೆ. ಶನಿದೇವನಂತೆ ಈ ರಾಶಿಚಕ್ರದ ಜನರು ಸಹ ನ್ಯಾಯವನ್ನ ಪ್ರೀತಿಸುವವರಾಗಿದ್ದಾರೆ. ಈ ರಾಶಿಚಕ್ರದ ಅಂಶವು ಭೂಮಿಯಾಗಿದೆ. ಆದ್ದರಿಂದ ಈ ಜನರು ತುಂಬಾ ಶ್ರಮಶೀಲರು. ಎಲ್ಲ ರಾಶಿಚಕ್ರ ಚಿಹ್ನೆಗಳು ತಮ್ಮದೇ ಆದ ಗುಣಲಕ್ಷಣಗಳನ್ನು ಹೊಂದಿವೆ. ಅದೇ ರೀತಿ ಮಕರ ರಾಶಿಯವರು ಕೂಡ ಅನೇಕ ಗುಣ ಮತ್ತು ದೋಷಗಳನ್ನು ಹೊಂದಿರುತ್ತಾರೆ. ಮಕರ ರಾಶಿಯ ಜನರು ತುಂಬಾ ಶುದ್ಧ ಹೃದಯದವರು ಮತ್ತು ಅವರು ತನ್ನ ಪ್ರತಿಯೊಂದು ಸಂಬಂಧವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಪರಿಗಣಿಸುತ್ತಾರೆ. ಮಕರ ರಾಶಿಯವರ ಬಗ್ಗೆ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮಕರ ರಾಶಿಯವರ ವ್ಯಕ್ತಿತ್ವ. ಮಕರ ರಾಶಿ ಚಕ್ರದ 10ನೇ ಚಿಹ್ನೆ. ಮಕರ ರಾಶಿಯವರನ್ನ ಮಾಸ್ಟರ್ ಪ್ಲಾನರ್ ಎಂದು ಕರೆಯಲಾಗುತ್ತದೆ.
ಮತ್ತು ಬೃಹತ್ ಶಕ್ತಿಯನ್ನು ಹೊಂದಿರುತ್ತದೆ. ಅವರು ತಾಳ್ಮೆಯಿಂದಿರುತ್ತಾರೆ ಮತ್ತು ದೀರ್ಘಕಾಲೀನ ಫಲಿತಾಂಶಗಳಿಗಾಗಿ ಯೋಜಿಸುತ್ತಾರೆ. ಮಕರ ರಾಶಿಯವರು ನಿರಂತರ ದೃಢ ನಿರ್ಧಾರ ಮತ್ತು ಉದ್ದೇಶಪೂರ್ವಕ ಕೇಂದ್ರೀಕೃತ ಮತ್ತು ಉನ್ನತ ಉದ್ದೇಶಗಳನ್ನು ಹೊಂದಿರುತ್ತಾರೆ. ತುಂಬ ಶ್ರಮಶೀಲ ಮತ್ತು ನಿಷ್ಠಾವಂತ ಈ ಪ್ರಾಮಾಣಿಕ ಮಕರ ರಾಶಿಯವರು ನಿಜವಾದ ಸ್ನೇಹಿತರಾಗಿರುತ್ತಾರೆ. ಮಕರ ರಾಶಿಯವರು ತುಂಬ ಹೊಂದಿಕೊಳ್ಳುವ ಸ್ವಭಾವವನ್ನು ಹೊಂದಿರುತ್ತಾರೆ ಮತ್ತು ಬಹಳ ನಿಷ್ಠಾವಂತರು. ಅವರ ಆಲೋಚನೆಗಳು ಕೂಡ ಬಹಳ ಪ್ರಬಲವಾಗಿದ್ದು ಸಾಮಾಜಿಕ ಮಟ್ಟದಲ್ಲಿಯೂ ಉತ್ತಮ ಚಿತ್ರಣವನ್ನು ರಚಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರ ಹೃದಯದಲ್ಲಿ ಯಾವಾಗಲೂ ಮನೆಯ ಜನರ ಮೇಲೆ ಪ್ರೀತಿ ಇರುತ್ತದೆ. ಅವರು ತಮ್ಮ ತಂದೆ ತಾಯಿಯ ಸೇವೆಯನ್ನು ತಮ್ಮ ಧರ್ಮವೆಂದು ಪರಿಗಣಿಸುತ್ತಾರೆ. ಅವರು ತಮ್ಮ ಸ್ನೇಹಿತರೊಂದಿಗೆ ಕೂಡ ಉತ್ತಮ ನಡವಳಿಕೆಯನ್ನು ಹೊಂದಿದ್ದಾರೆ ಮತ್ತು ಏನೇ ಅಡ್ಡಿ ಬಂದರೂ ಸ್ನೇಹವನ್ನು ಉಳಿಸಿಕೊಳ್ಳುತ್ತಾರೆ. ಮೊದಲಿಗೆ ಮಕರ ರಾಶಿಯ ಬಾಲ್ಯದ ಜೀವನದ ಬಗ್ಗೆ ನೋಡೋಣ. ಮಕರ ರಾಶಿಯವರು ಚಿಕ್ಕವರಿದ್ದಾಗ ಬಹಳ ಶಾಂತ ಸ್ವಭಾವ, ಸರಳ ವ್ಯಕ್ತಿತ್ವ ಹಾಗೂ ಹಠವನ್ನು ಮಾಡುವಂತಹ ಸ್ವಭಾವದವರಾಗಿರುತ್ತೀರಾ. ನೀವು ನಿಮ್ಮ ತಂದೆ ತಾಯಿಗೆ ಸ್ವಲ್ಪ ಕಿರಿಕಿರಿಯನ್ನು ಕೊಟ್ಟಿರ್ತೀರಾ. ಅವರ ಮಾತುಗಳನ್ನು ಕೇಳುವುದಿಲ್ಲ, ತುಂಬ ಹಠ ಮಾಡೋದು, ನಿರಾಕರಿಸೋದು, ಕೆಲಸಗಳನ್ನು ತುಂಬ ನಿಧಾನವಾಗಿ ಮಾಡುತ್ತೀರಾ. ಮತ್ತು ಮಕರ ರಾಶಿ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಅನುಭವಿಸುತ್ತಾರೆ. ಚರ್ಮಕ್ಕೆ ಸಂಬಂಧಿಸಿದಂಥ ಆರೋಗ್ಯ ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗುತ್ತದೆ. ಇವರ ಕಣ್ಣುಗಳು ತುಂಬ ಅಟ್ರಾಕ್ಟಿವ್ ಆಗಿರುತ್ತದೆ. ಇವರಿಗೆ ಬೇಕಾದಂತಹ ವಸ್ತುಗಳು ಬೇಕು. ಈ ರೀತಿ ಹಠದ ಸ್ವಭಾವದವರು. ಮಕರ ರಾಶಿಯ ಮಕ್ಕಳು ಯಾವುದೇ ವಸ್ತುಗಳನ್ನು ಅಷ್ಟು ಬೇಗ ಇಷ್ಟಪಡುವುದಿಲ್ಲ. ಧರ್ಮವನ್ನು ನಂಬುತ್ತಾರೆ. ಬೇರೆ ಮಕ್ಕಳಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸುತ್ತಾರೆ. ಮಕರ ರಾಶಿಯ ಮಕ್ಕಳು ಇವರ ಪಾಡಿಗೆ ಇವರು ಆಟ ಆಡಿಕೊಂಡು ಆರಾಮವಾಗಿರುತ್ತಾರೆ. ಆದರೆ ಇವರ ತಂಟೆಗೆ ಸ್ನೇಹಿತರು ಬಂದರೆ ಅಷ್ಟು ಬೇಗ ಆಟದ ಗೆಲುವನ್ನೇ ಆಗಲಿ ಆಟದ ವಸ್ತುಗಳನ್ನೇ ಆಗಲಿ ಬಿಟ್ಟು ಕೊಡುವವರಲ್ಲ. ಶೋ ಆಫ್ ಮಾಡೋದಿಲ್ಲ. ಇವರು ತುಂಬ ಪ್ರಾಕ್ಟಿಕಲ್ ಆಗಿ ಇರುವಂತಹ ಮಕ್ಕಳಾಗಿರುತ್ತಾರೆ. ಯಾವನ ಸ್ಥಾನದಲ್ಲಿ ಇವರು ಕರ್ಮದ ಮೇಲೆ ಗಮನವನ್ನು ಹರಿಸುತ್ತಾರೆ. ಹಾರ್ಡ್ವರ್ಕ್ ಮಾಡುವಂತಹ ವ್ಯಕ್ತಿಗಳು. ಟೆಕ್ನಿಕಲ್ ಕ್ಷೇತ್ರದಲ್ಲಿ ಆಸಕ್ತಿ ಉಳ್ಳವರು. ತನ್ನ ಕುಟುಂಬದ ಸಂಸ್ಕಾರಗಳನ್ನು ಅನುಸರಿಸುವಂತಹ ಇತಿಹಾಸದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ತೋರಿಸುತ್ತಾರೆ. ಕರ್ಮ ಪ್ರಧಾನ ಹಾಗೂ ಧರ್ಮ ಪ್ರಧಾನವಾಗಿರುವಂತಹ ರಾಶಿಯವರು. ಸಮಾಜದ ಬಗ್ಗೆ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಆದರೆ ಇವರಿಗೆ ಜೀವನದಲ್ಲಿ ಯಶಸ್ಸು ಸಿಗುವುದು ಸ್ವಲ್ಪ ನಿಧಾನ. ಆದರೂ ಯಾರ ತಂಟೆಗೂ ಹೋಗುವವರಲ್ಲ. ಇವರ ತಂಟೆಗೆ ಬಂದರೆ ಬಿಡುವವರು ಅಲ್ಲ. ತಾನಾಯ್ತು, ತನ್ನ ಕೆಲಸ ಆಯಿತು ಅಂತ ಅವರ ಪಾಡಿಗೆ ಅವರು ಇರ್ತಾರೆ. ತನ್ನ ಬಾಲ್ಯದ ಜೀವನ, ಬಾಲ್ಯ ಸ್ನೇಹಿತರನ್ನು ಇವರು ಎಂದಿಗೂ ಮರೆಯುವುದಿಲ್ಲ. ಯಾರ ಜೊತೆಗೂ ಕಾರಣವಿಲ್ಲದೆ ಫೈಟನ್ನು ಮಾಡೋದಿಲ್ಲ. ಆದರೂ ಇವರ ಜೊತೆಗಿರುವವರು ಇವರು ತುಂಬ ಆ್ಯಟಿಟ್ಯೂಡ್ ಪರ್ಸನ್, ತುಂಬ ರೂಡ್ ಪರ್ಸನಾಲಿಟಿ ಅಂತ ಅನ್ನಿಸ್ಬೋದು. ಆದರೆ ಇವರು ಅಷ್ಟೊಂದು ರೂಡ್ ಆಗಿರುವುದಿಲ್ಲ. ಸೀರಿಯಸ್ ಆಗಿರುತ್ತೆ ಇವರ ಫೇಸ್. ಬಟ್ ಮಕರ ರಾಶಿಯವರು 12 ಅಥವಾ 13 ವರ್ಷದವರೆಗೂ ಹಠ ಮಾಡ್ತಾ ಇರ್ತಾರೆ. 13 ವರ್ಷದ ನಂತರ ತನ್ನ ಹಠವನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿಕೊಂಡು ತುಂಬ ಮೆಚ್ಯೂರ್ಡ್ ಆಗಿ ಬಿಹೇವ್ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ತುಂಬ ಕನ್ಫ್ಯೂಷನನ್ನು ಮಾಡಿಕೊಳ್ತಾರೆ. ತನ್ನ ಯೌವನ ಅವಸ್ಥೆಯಲ್ಲಿ ಓವರ್ ಥಿಂಕ್ ಮಾಡ್ತಾ ಇರ್ತಾರೆ. ಮನಸ್ಸಿನಲ್ಲಿ ಸ್ವಲ್ಪ ನೆಗೆಟಿವಿಟಿಯಿಂದ ಆಲೋಚನೆಗಳನ್ನು ಮಾಡ್ತಾ ಇರ್ತಾರೆ. ಏಕಾಂತ ಪ್ರಿಯರಾಗಿರುತ್ತಾರೆ. ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಳ್ಳುತ್ತಾರೆ. ಸ್ವಲ್ಪ ಭಯ, ಆತಂಕದಿಂದ ಕೂಡಿರುತ್ತಾರೆ. ಯೌವನಾವಸ್ಥೆಯಲ್ಲಿ ಭೂಮಿಗೆ ಸಂಬಂಧಿಸಿದಂತಹ ವಸ್ತು, ವಾಹನ, ಕಬ್ಬಿಣದ ಮಷಿನ್ಗಳ ಕಡೆ ತುಂಬ ಆಕರ್ಷಿತವಾಗಿರುತ್ತಾರೆ. ಇವರ ಮನಸ್ಸು ಹಣವನ್ನು ಎಷ್ಟು ಬೇಕೋ ಅಷ್ಟೇ ಖರ್ಚು ಮಾಡುವಂತಹ ಉಳಿತಾಯದ ಸ್ವಭಾವದ ಅವರು. ಭವಿಷ್ಯಕ್ಕೋಸ್ಕರ ಹಣವನ್ನು ಉಳಿತಾಯವನ್ನು ಮಾಡ್ತಾರೆ. ಯೌವನಾವಸ್ಥೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳುವುದಿಲ್ಲ. ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ. ತುಂಬ ಬ್ಯುಸಿಯಾಗಿರ್ತಾರೆ. ತನ್ನ ಲೈಫಲ್ಲಿ ಬ್ಯುಸಿಯಾಗಿರ್ತಾರೆ. ಈ ಮಕರ ರಾಶಿಯವರು ತನ್ನ ತಂದೆ ತಾಯಿಯನ್ನು ಅಷ್ಟೇ ಪ್ರೀತಿ ಮಾಡ್ತಾರೆ. ಆದರೆ ತಂದೆಯ ಜೊತೆ ಸ್ವಲ್ಪ ಆರ್ಗ್ಯುಮೆಂಟ್ಗಳನ್ನು ಮಾಡ್ತಾ ಇರ್ತಾರೆ. ಮನಸ್ಸಿನಲ್ಲಿ ತನ್ನ ಕುಟುಂಬದವರನ್ನು, ಸಂಬಂಧಿಕರನ್ನು ಪ್ರೀತಿಸುತ್ತಾರೆ. ಆದರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಮಕರ ರಾಶಿಯವರ ವೃದ್ಧಾಪ್ಯದ ಜೀವನದ ಬಗ್ಗೆ ನೋಡೋಣ. ಯೌವನಾವಸ್ಥೆಯಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ. ವಯಸ್ಸಾದ ಹಾಗೆ ಹೆಚ್ಚು ಕೆಲಸ ಮಾಡುವುದಿಲ್ಲ. ಆದರೆ ಮನೆಯೊಳಗೆ ಹೊರಗಡೆ ಆಗಲಿ ಮನೆಯ ಅಕ್ಕಪಕ್ಕದಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾನೆ ಇರ್ತಾರೆ. ಮಕರ ರಾಶಿಯವರು ಸುಮ್ಮನೆ ಕೂತ್ಕೊಂಡು ತಿನ್ನುವವರಲ್ಲವೇ ಅಲ್ಲ. ಚಿಕ್ಕ ವಯಸ್ಸಿನಲ್ಲಿ ಹಾಗೂ ವೃದ್ಧಾಪ್ಯದಲ್ಲಿ ಹಠ ಮಾಡುತ್ತಾರೆ. ಆದರೆ ಯೌವನಾವಸ್ಥೆಯಲ್ಲಿ ಹಠ ಮಾಡದೆ ಸ್ವಲ್ಪ ಮೆಚ್ಯೂರ್ಡ್ ಆಗಿ ಬಿಹೇವ್ ಮಾಡ್ತಾರೆ. ಆರೋಗ್ಯದ ಬಗ್ಗೆ ಚಿಂತೆಯನ್ನು ಮಾಡ್ತಾರೆ. ಹೆಚ್ಚು ಟ್ರಾವೆಲಿಂಗ್ ಮಾಡಲು ಇಷ್ಟಪಡೋದಿಲ್ಲ. ಆದರೆ ಟ್ರಾವೆಲ್ ಮಾಡಿದರೆ ಆ ಸ್ಥಳದಿಂದ ಯಾವುದಾದರೂ ಹೊಸ ಜ್ಞಾನವನ್ನು ಕಲಿತುಕೊಳ್ತಾರೆ. ಐತಿಹಾಸಿಕ ಕ್ಷೇತ್ರಗಳಿಗೆ ಭೇಟಿ ನೀಡಲು ಇಷ್ಟಪಡುತ್ತಾರೆ. ವಯಸ್ಸಾದಂತೆ ಧರ್ಮದ ಕಡೆ ಇವರ ಮನಸ್ಸು ಆಕರ್ಷಿತವಾಗುತ್ತದೆ.
ಇತಿಹಾಸದ ಪುಸ್ತಕಗಳು, ಧಾರ್ಮಿಕ ಪುಸ್ತಕಗಳು ಓದುವಂತಹ ಅಭ್ಯಾಸವನ್ನು ಬೆಳೆಸಿಕೊಳ್ತಾರೆ. ವೃದ್ಧಾಪ್ಯದಲ್ಲಿ ಇವರಿಗೆ ಬ್ಯಾಕ್ ಪೇನ್, ಕಾಲು ನೋವು, ಜಾಯಿಂಟ್ ಪೇನ್, ಸರ್ವಿಕಲ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡಬೇಕಾಗುತ್ತೆ. ಮಕರ ರಾಶಿಯ ಮಕ್ಕಳ ಬಗ್ಗೆ ನೋಡೋಣ. ಪಂಚಮಾಧಿಪತಿ ಶುಕ್ರ ಗ್ರಹ ನಿಮಗೆ ಆಪೋಸಿಟ್ ಪರ್ಸನಾಲಿಟಿಯವರಾಗಿರುತ್ತಾರೆ. ನಿಮ್ಮ ಮಕ್ಕಳು ತುಂಬ ಮೂಡಿ ಸ್ವಭಾವ, ಚಂಚಲ ಮನಸ್ಥಿತಿಯವರು, ಓಡಾಡಿಕೊಂಡು ಚುರುಕು ಸ್ವಭಾವದಿಂದ ಇರ್ತಾರೆ. ಐಷಾರಾಮಿ ವಸ್ತುಗಳ ಬಗ್ಗೆ ಆಸಕ್ತಿ ಉಳ್ಳವರು. ತುಂಬ ಲಕ್ಸುರಿಯಸ್ ಥಿಂಗ್ಸ್ಗಳನ್ನು ಇವರು ಅಟ್ರಾಕ್ಟ್ ಮಾಡ್ತಾ ಇರ್ತಾರೆ. ಸೌಂದರ್ಯ ಪ್ರಜ್ಞೆ ಉಳ್ಳವರು. ತುಂಬ ಬ್ಯೂಟಿ ಕಾನ್ಷಿಯನ್ಸ್ ಇರುತ್ತೆ. ನಿಮ್ಮ ಮಕ್ಕಳಲ್ಲಿ ತನ್ನನ್ನು ತಾನು ಸುಂದರವಾಗಿ ಅಲಂಕರಿಸಿಕೊಳ್ತಾರೆ. ಮ್ಯೂಸಿಕ್, ಡ್ಯಾನ್ಸಲ್ಲಿ ತುಂಬ ಇಂಟ್ರೆಸ್ಟನ್ನು ತೋರಿಸ್ತಾರೆ. ಫ್ಯಾಷನ್, ಬ್ರ್ಯಾಂಡೆಡ್ ಥಿಂಗ್ಸ್ಗಳ ಕಡೆ ಆಕರ್ಷಿತರಾಗುತ್ತಾರೆ. ಶಾಂತ ಸ್ವಭಾವದವರು. ಕೋಪ ಅಷ್ಟು ಬೇಗ ಬರೋದಿಲ್ಲ. ಕೋಪ ಬಂದರೆ ಅಷ್ಟು ಬೇಗ ತಣ್ಣಗಾಗುವುದಿಲ್ಲ. ಆದರೆ ತುಂಬ ಕೂಲ್ ಆಗಿರ್ತಾರೆ, ತುಂಬ ಸ್ಮಾರ್ಟ್ ಆಗಿರ್ತಾರೆ. ಮಕರ ರಾಶಿಯವರ ಮಕ್ಕಳು ವಿದ್ಯಾಭ್ಯಾಸಕ್ಕಿಂತ ಉತ್ತಮ ಕರಿಯರ್ ಲೈಫ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾರೆ. ಮಕರ ರಾಶಿಯವರ ವೈವಾಹಿಕ ಜೀವನದ ಬಗ್ಗೆ ನೋಡೋಣ. ಮಕರ ರಾಶಿಯವರ ಸಪ್ತಮಾಧಿಪತಿ ಚಂದ್ರಗ್ರಹ, ನಿಮ್ಮ ರಾಶ್ಯಾಧಿಪತಿ ಶನಿಗ್ರಹ. ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳಿರುತ್ತವೆ. ತುಂಬ ಎಮೋಷ್ನಲ್. ನಿಮ್ಮ ಲೈಫ್ ಪಾರ್ಟ್ನರ್ನ ತುಂಬ ಪ್ರೀತಿನೂ ಮಾಡ್ತಾರೆ. ನಿಮ್ಮ ಕುಟುಂಬದವರನ್ನು ಕೇರ್ ಮಾಡ್ತಾರೆ. ಆದರೆ ನೀವೇನಾದರೂ ಅವರಿಂದ ವಿಷಯಗಳನ್ನು ಮುಚ್ಚಿಟ್ಟಿದ್ದು ಅವರಿಗೆ ಗೊತ್ತಾದರೆ ಮಹಾಭಾರತ ಯುದ್ಧವನ್ನೇ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ನಿಮ್ಮ ಕುಟುಂಬವನ್ನು ಬಹಳ ಚೆನ್ನಾಗಿ ನಿರ್ವಹಣೆಯನ್ನು ಮಾಡ್ತಾರೆ. ಚಿಕ್ಕ ಚಿಕ್ಕ ವಿಷಯಗಳಿಗೆ ಸೀರಿಯಸ್ ಆಗಬೇಡಿ. ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಎಷ್ಟೇ ಸಮಸ್ಯೆಗಳು ಬಂದರೂ ಜೊತೆಯಲ್ಲಿಯೇ ಇದ್ದು ನಿಭಾಯಿಸುತ್ತೀರಾ. ನೀವು ಮಹಿಳೆಯೇ ಆಗಿರಲಿ ಅಥವಾ ಪುರುಷರೇ ಆಗಿರಲಿ, ನಿಮ್ಮ ಲೈಫ್ ಪಾರ್ಟ್ನರ್ ಯಾವುದಾದರೂ ಎಮೋಷ್ನಲ್ ಮೂವಿ ನೋಡಿದರೆ ಇವರೇ ತುಂಬ ಎಮೋಷ್ನಲ್ ಆಗಿಬಿಡುತ್ತಾರೆ. ಆ ರೀತಿ ಇರ್ತಾರೆ ನಿಮ್ಮ ಲೈಫ್ ಪಾರ್ಟ್ನರ್. ಮಕರ ರಾಶಿಯವರ ಗೋಲ್ಡನ್ ಟೈಮ್ ಪ್ರಾರಂಭವಾಗುವುದು 31 ವರ್ಷದ ನಂತರ. ನಿಮ್ಮ ರಾಶ್ಯಾಧಿಪತಿ ಶನಿಗ್ರಹ ಆಗಿರುವುದರಿಂದ ಸ್ವಲ್ಪ ಯಶಸ್ಸುಗಳನ್ನು ನಿಧಾನವಾಗಿಯೇ ಕೊಡುತ್ತಾರೆ. ನಿಮಗೆ 42 ವರ್ಷ ತುಂಬುವುದರ ಒಳಗಾಗಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಕೌಟುಂಬಿಕವಾಗಿ, ವೃತ್ತಿ ಕ್ಷೇತ್ರದಲ್ಲಿ ನೇಮ್ ಅಂಡ್ ಫೇಮ್ಗಳು ಸಿಕ್ಕೇ ಸಿಗುತ್ತೆ. 42 ವರ್ಷದ ನಂತರ ನೀವು ನಿಮ್ಮ ಜೀವನದಲ್ಲಿ ಹಿಂದೆ ತಿರುಗಿ ನೋಡುವಂತಹ ಮಾತೇ ಇಲ್ಲ. ಯಶಸ್ಸಿನ ದಾರಿಯಲ್ಲಿ ಮುಂದೆ ಮುಂದೆ ಸಾಗ್ತಾ ಇರ್ತೀರಾ. ಇವಿಷ್ಟು ವಿಚಾರಗಳು ಮಕರ ರಾಶಿಯ ಬಗ್ಗೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.